ಜೋರು ಸದ್ದು ಮಾಡಿದ ಮಚ್ಚು ಲಾಂಗು. ವಾಕಿಂಗ್ ಮಾಡ್ತಾ ಇದ್ದವರ ಮೇಲೆ ಡೆಡ್ಲಿ ಅಟ್ಯಾಕ್. ಎಸ್, ಇತ್ತೀಚಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಮಚ್ಚು ಲಾಂಗು ಸದ್ದು ಜೋರಾಗಿದ್ದು ಕ್ರೈಮ್ ಸಿಟಿ ಆಗ್ತಾ ಇದೆಯಾ ಎಂಬ ಅನುಮಾನ ಶುರುವಾಗಿದೆ. ಕಳೆದ ಕೆಲ ತಿಂಗಳ ಹಿಂದೆಯಷ್ಟೇ ನಾಗವಲ್ಲಿಯಲ್ಲಿ ರಾಡ್ನಿಂದ ಅಟ್ಯಾಕ್ ಮಾಡಿದ ಪ್ರಕರಣ ಮಾಸುವ ಮುನ್ನ ಹೆಬ್ಬೂರು ವ್ಯಾಪ್ತಿಯ ಬಳ್ಳಗೆರೆಯಲ್ಲಿ ಮಚ್ಚು ಲಾಂಗುಗಳಿಂದ ಹಲ್ಲೆ ಮಾಡಿರೋ ಭಯಾನಕ ಘಟನೆ ಬೆಳಕಿಗೆ ಬಂದಿದೆ. ಹೌದು, ಹೆಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಹನುಮಂತನಗರದ ಸಪ್ತಗಿರಿ ಗಾರ್ಡನ್ ಡಾಬಾ ಹಾಗೂ ರೆಸ್ಟೋರೆಂಟ್ ಆವರಣದಲ್ಲಿ ತಡರಾತ್ರಿ 10ರ ಸುಮಾರಿಗೆ ಮಚ್ಚು ಲಾಂಗುಗಳಿಂದ ಜಗದೀಶ್ ಎಂಬ ಯುವಕನ ಮೇಲೆ ಅಟ್ಯಾಕ್ ಮಾಡಿರುವ ಘಟನೆ ನಡೆದಿದ್ದು ಇಡೀ ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಶಶಾಂಕ್ ಅಂಡ್ ಜಗದೀಶ್ ಇಬ್ಬರು ಸ್ನೇಹಿತರು ಊಟದ ಬಳಿಕ ರಾತ್ರಿ ವಾಕಿಂಗ್ ಮಾಡ್ತಿದ್ದ ವೇಳೆ ಅದೇ ಗ್ರಾಮದ ಶ್ರೀನಿವಾಸ್ ಅಲಿಯಾಸ್ ಹೋರಿ ಎಂಬುವವನು ಏಕಾಏಕಿ ಅಟ್ಯಾಕ್ ಮಾಡಿದ್ದು ಜಗದೀಶ್ಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನು ಗಾಯಾಳು ಆಗಿರುವ ಶಶಾಂಕ್ ಹಾಗೂ ಆತನ ಸಹೋದರ ಮಧು ನಡುವೆ ಜಮೀನು ತಕರಾರು ಇದೆ. ಈ ಸಂಬಂಧ ಶ್ರೀನಿವಾಸ್ಗೆ ಸುಪಾರಿ ಕೊಟ್ಟು ಗಲಾಟೆ ಮಾಡಿಸಿ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪ ಮಾಡಲಾಗಿದೆ. ನಿನ್ನೆ ರಾತ್ರಿ ಊಟ ಮಾಡಿಕೊಂಡು ವಾಕ್ ಮಾಡ್ತಿದ್ದ ವೇಳೆ ಶಶಾಂಕ್ ಮೇಲೆ ಏಕಾಏಕಿ ಹಲ್ಲೆಯಾಗಿದ್ದು ಹಲ್ಲೆಯನ್ನು ತಡೆಯಲು ಮುಂದಾದ ಜಗದೀಶ್ ಕೈಗೆ ಗಂಭೀರ ಗಾಯವಾಗಿದ್ದು 2 ಸ್ಟಿಚ್ ಕೂಡ ಹಾಕಲಾಗಿದೆಯಂತೆ. ಅಲ್ಲದೆ ಹಲ್ಲೆ ಮಾಡುವಾಗ ಕೈ ಅಡ್ಡ ಕೊಟ್ಟಿದ್ದಕ್ಕೆ ಗಂಭೀರ ಗಾಯಗಳಾಗಿಲ್ಲ ಎಂದು ಹೇಳಲಾಗಿದೆ. ಇತ್ತ ಅಟ್ಯಾಕ್ ಮಾಡಿರೋ ಶ್ರೀನಿವಾಸ್ ಮೇಲೆ ಈಗಾಗಲೇ 7-8 ಪ್ರಕರಣಗಳು ದಾಖಲಾಗಿದ್ದು ಅವರ ವಿರುದ್ಧ ಕ್ರಮಕ್ಕೆ ಹಲ್ಲೆಗೊಳಗಾದವರು ಆಗ್ರಹಿಸಿದ್ದಾರೆ. ಗಲಾಟೆ ಸರ್, ಇದು ಸರ್ ನಮ್ಮದು ಆಸ್ತಿ ವಿವಾದ ಇದೆ. ನಮ್ಮದು ಆಲ್ರೆಡಿ 2009 ಆಸ್ತಿ ವಿವಾದ ನಡ್ಕೊಂಡು ಬರ್ತಾರೆ ಇದೆ. ನಮ್ಮ ಅಣ್ಣ ಮತ್ತು ಅವರು ಎಲ್ಲ ಅಲ್ಲೇ ಡಾಬಾ ಇದೆ ಪಕ್ಕದಲ್ಲೇ. ಅಲ್ಲಿ ಎಲ್ಲ ಫಸ್ಟ್ ಕೂತ್ಕೊಂಡು ಪಾರ್ಟಿ ಎಲ್ಲ ಮುಗಿಸ್ಕೊತಾರೆ. ನಾವು ಆಚೆ ಆರಾಮಾಗಿ ಕೂತಿದ್ದು. ನಾವು 3 ಜನ ಕೂತ್ಕೊಂಡಿದ್ದಾಗ ಏನಾಯ್ತು ಅಂದರೆ ಏಕಾಏಕಿ ಬಂದರು. ಫೋನ್ ಮಾಡಿ ಅಂತ ಹೇಳಿದ್ರು. ನಾನು ಏನು ಮಾಮೂಲಿ ಮಾತಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ. ಫೋನ್ ಮಾಡಾದ್ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದರು. ಸುಮ್ಮನಾಗಿದೆ. ಸೀದಾ ಅಲ್ಲಿಂದ ಮಂತವಿಂದ ರೋಡಲ್ಲೆಲ್ಲ ಲಾಂಗ್ ಹಿಡ್ಕೊಂಡು ಅಲ್ಲೆಲ್ಲ ಬಡ್ಕೊಂಡು ಸೀದಾ ಲೇಔಟಿಗೆ ಬಂದು ನಮ್ಮನ್ನೆಲ್ಲ ಹೊಡೆದು, ಮತ್ತು ನಮ್ಗೆ ಜಸ್ಟ್ ಮಿಸ್ ಅಷ್ಟೇನೆ. ಅವನಿಗೂ ಅಷ್ಟೇ ನನಗೂ ಅಷ್ಟೇನೆ. ಮಿಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಪರವಾಗಿಲ್ಲ, ಇಲ್ಲ ಅಂದರೆ ದೊಡ್ಡದಾಗಿ ಆಗಿರೋದು. ಈಗ ಒಂದು ಸ್ವಲ್ಪ ಲೆಕ್ಕಾಚಾರ ಇದಾಗೈತೆ. ಸ್ಟೇಷನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಆಯಿತು ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ರೆ ಅದೊಂದು ಸ್ವಲ್ಪ ಗಂಭೀರವಾಗಿ ತಗೊಂಡು ಅದೇನೈತೆ ಕ್ಲಿಯರ್ ಮಾಡಿಕೊಟ್ರೆ ಒಳ್ಳೆಯದು. ಅದು ನಮ್ಮ ಫ್ರೆಂಡ್ ಹೇಳ್ತಾನೆ. ಅದನ್ನು ನಮಗೆ ಏನು ಅಂತ ಸತ್ಯ ಗೊತ್ತಿಲ್ಲ, ಏನು ಗಲಾಟೆ ಅಂತ ವಿಷಯ ಗೊತ್ತಿಲ್ಲ. ಬೊತ್ತಲೆ ಹಿಂಗೆ ಎಲ್ಲ ಜೊತೆಲಿ ಕುಂತಿದ್ದೋ, ಬೊತ್ತಲೆ ಮೊಚ್ಚಲಿ ಏಕಾಏಕಿಯಾಗಿ ಹಲ್ಲೆ ಮಾಡೋರೆ. ತಲೆಗೆ ಹೊಡೆಯೋಕೆ ಹೋಗಿ ಮಿಸ್ ಆಗಿ ಕೈಗೆ ಬಿದ್ದು ಕೈ ಸ್ವಲ್ಪ ಏಟಾಗೈತೆ, ಆಗಿದೆ. 2 ಹೊಲಿಗೆ ಹಾಕಿದ್ದಾರೆ. ನಾವು ಗಂಭೀರವಾಗಿದ್ದನ್ನ ನಮ್ಮ ಬೈರೇಗೌಡರು ಸರು ಗಂಭೀರವಾಗಿ ತಗೋಬೇಕು ಅಂತ ಕೇಳ್ಕೊಂಡು. ನಿನಗೂ ಸಂಬಂಧ ಇಲ್ವಾ? ನನಗೂ ಗಲಾಟೆಗೂ ಸಂಬಂಧ ಇಲ್ಲ. ನನ್ನ ಸ್ನೇಹಿತ ಅಂತ ಹೋದೆ, ಏಕಾಏಕಿ ಬಂದು ಹಲ್ಲೆ ಮಾಡಿದ್ದಾರೆ. ತಲೆಗೆ ಹೊಡೆಯೋಕೆ ಹೋಗಿ ಮಿಸ್ ಆಗಿ ಕೈಗೆ ಬಿದ್ದು ಹಿಂಗಾಗಿ. ಹಲ್ಲೆ ಮಾಡಿದವರು ಯಾರು ಅಂತ ಹೇಳಿ ಗುರುತಿಸ್ತೀರಾ? ಹಾಂ, ಗುರುತಿಸ್ತೀನಿ. ಸದ್ಯ ಈ ಸಂಬಂಧ ಹೆಬ್ಬೂರು ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಆರೋಪಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ನಡೆಯದಂತೆ ಪೊಲೀಸರು ಕ್ರಮ ಜರುಗಿಸಬೇಕಾಗಿದೆ. ಶ್ರೀನಿವಾಸ್ ಸೋಪನಹಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.